ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಸಾಯಂಕಾಲದ ತಿಂಡಿ. ನಿಮಗೆ ನೋಡಿದಾಗಲೇ ಗೊತ್ತಾಗ್ಬೋದು, ಇದು ಕಡಲೆ ಪುರಿಯಲ್ಲಿ ಮಾಡೋಂಥದ್ದು. ಅಂದರೆ ಪುರಿ ಇದೆಯಲ್ವ, ಮಂಡಕ್ಕಿ ಅಂತ ಹೇಳ್ತಾರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುರಿಯಕ್ಕಿ ಅಂತ ಹೇಳ್ತಾರೆ, ಇದರಿಂದ ಮಾಡೋವಂಥದ್ದು. ಇದನ್ನು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ, ಆಮೇಲೆ ಬೇರೆ ಬೇರೆ ರೀತಿ ಮಾಡ್ತಾರೆ. ಇದು ಮಸಾಲೆ ಏನು ಉತ್ತರ ಕರ್ನಾಟಕದಲ್ಲಿ ಗಿರ್ಮಿಟ್ ಅಂತಾರೆ, ಮತ್ತು ಇಲ್ಲೆಲ್ಲ ಬೇರೆ ಏನೋ ಹೇಳ್ತಾರೆ, ಮಂಡಕ್ಕಿ, ಮಸಾಲೆ ಮಂಡಕ್ಕಿ ಅಂತ ಹೇಳ್ತಾರೆ, ಬೇಲ್ಪುರಿ ಅಂತಾರೆ ಕೆಲವು ಜನ. ಅದರಿಂದ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಾನಿದು ದಕ್ಷಿಣ ಕನ್ನಡದಲ್ಲಿ ಮಾಡೋ ರೀತಿಯ ಚರ್ಮುರಿ ಅಂತ ಕರೆಯೋದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಕಡೆ ಚರ್ಮುರಿ ಅಂತ ಕರೆಯೋದು, ಆ ರೀತಿಯದ್ದನ್ನು ಮಾಡ್ತಾಯಿದ್ದೀನಿ. ಮಸಾಲೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರ ಊರಲ್ಲಿ ಒಂದೊಂದು ರೀತಿ ಇದ್ದರೂ ಎಲ್ಲನೂ ಒಂದು ರೀತಿ ರುಚಿ ಇರುತ್ತೆ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತಾರೆ ಅಲ್ಲಿ ಸ್ಟ್ರೀಟ್ ಫುಡ್ ಇದು. ಅಂದರೆ ನಾವು ಜಾತ್ರೆಗಳಲ್ಲಿ, ಯಕ್ಷಗಾನದಲ್ಲಿ ಅಥವಾ ಸ್ಕೂಲ್ ಡೇಗೆಲ್ಲ ಹೋದಾಗ ಎಲ್ಲ ಇದನ್ನು ತಗೊಂಡು ತಿಂತಾಯಿದ್ವಿ. ಹೊರಗಡೆ ಮಾರ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಡೇ ರಾತ್ರಿ ಆಗ್ತಿತ್ತು, ರಾತ್ರಿ ಬೆಳಗ್ವರೆಗೂ ಇರ್ತಿತ್ತು. ಆವಾಗ ಇದನ್ನು ತೊಗೊಂಡು ತಿಂತಾಯಿದ್ದೀವಿ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಟೊಮೆಟೊ ಮತ್ತು ಕ್ಯಾರೆಟು, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಕ್ಯಾರೆಟು ಚಿಕ್ಕದಾಗಿ ತುರಿದಿದ್ದೀನಿ, ಟೊಮೆಟೊ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಈರುಳ್ಳಿನೂ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಾನು ಹಾಕ್ತಾಯಿಲ್ಲ, ಅಂದರೆ ಖಾರ ಪುಡಿ ಹಾಕೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣಿನ ರಸ ಸ್ವಲ್ಪ, ಒಂದು 1.5 ಚಮಚದಷ್ಟು. ಆಮೇಲೆ ಖಾರ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬಹುದು. ಖಾರ ಪುಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಲ್ಲ, ಖಾರ ಪುಡಿ ಹಾಕ್ತೀನಿ ಅಷ್ಟೇ, ಬರೀ ಖಾರ ಪುಡಿ. ಅರಿಶಿನ ಪುಡಿ ಹಾಕ್ತೀನಿ ಸ್ವಲ್ಪ, ಕಲರ್ಗೆ ಪರಿಮಳನೂ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಮುಖ್ಯವಾಗಿ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರಲ್ವ ಅದು. ದಕ್ಷಿಣ ಕನ್ನಡದಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗ ಜಾಸ್ತಿ. ಅದರಲ್ಲೂ ಈ ಮಂಡಕ್ಕಿ, ಮಸಾಲೆ ಮಂಡಕ್ಕಿ, ಚರ್ಮುರಿ ಅಂತ ಹೇಳೋದಲ್ಲಿ ಇದಕ್ಕೆ ಈ ತೆಂಗಿನ ಎಣ್ಣೆನೇ ರುಚಿ ಕೊಡೋದು. ಬೇರೆ ಯಾವ ಎಣ್ಣೆನೂ ಚೆನ್ನಾಗಿ ಆಗಲ್ಲ. ತೆಂಗಿನ ಎಣ್ಣೆ, ಹಸಿ ತೆಂಗಿನ ಎಣ್ಣೆನೇ ಪರಿಮಳ, ಅದರ ರುಚಿ ಬರೋದೇ ಅದರಿಂದಾನೇ. ತುಂಬ ರುಚಿಯಾಗುತ್ತೆ. ಹಸಿ ತೆಂಗಿನ ಎಣ್ಣೆ ಸೇರಿಸ್ಕೋಬೇಕು, ಅದೇ ತುಂಬ ರುಚಿ ಕೊಡೋದು ಈ ಚರ್ಮುರಿಗೆ. ಅದರಿಂದ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಕು, 3-4 ಚಮಚ ಹಾಕ್ಕೋಬೇಕು. ಆಮೇಲೆ ಇದು ಮಂಡಕ್ಕಿ, ಪೂರಿ ಏನು ಹೇಳ್ತೀರೋ ಅದು, ದಕ್ಷಿಣ ಕನ್ನಡದಲ್ಲಿ ಹುರಿಯಕ್ಕಿ ಅಂತ ಹೇಳ್ತಾರೆ. ಪುರಿ ಇದು ಸ್ವಲ್ಪ ಉಪ್ಪು ಬೆರೆಸಿರುವಂತಹ, ಅಂದರೆ 2 ರೀತಿ ಬರುತ್ತಲ್ವಾ ಮಂಡಕ್ಕಿ, ಹುರಿಯಕ್ಕಿ. ಅಂದರೆ ಉಪ್ಪಿರೋದು, ಉಪ್ಪಿಲ್ದಿರೋದು. ಇದು ಉಪ್ಪಿರೋದು, ಅದರಿಂದ ಸ್ವಲ್ಪ ಕಡಿಮೆ ಉಪ್ಪು ಸೇರಿಸ್ಕೊಳ್ತೀನಿ. ಉಪ್ಪು ಅದು ರುಚಿಗೆ ತಕ್ಕಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೆಲಗಡಲೆ ಹುರಿದು ಇಟ್ಕೊಂಡಿದ್ದೀನಿ. ಅದು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಆದರೆ ಹಾಕಿದರೆ ಚೆನ್ನಾಗಿರತ್ತೆ ಅಂತ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಿ. ಈಗ ಒಂದು ಒಣಗಿದ ಪಾತ್ರೆ, ಚೆನ್ನಾಗಿ ಒಣಗಿರೋದು, ನೀರಿನ ಪಸೆ ಇಲ್ದಿರೋ ಪಾತ್ರೆ ಮತ್ತು ಒಂದು ಸೌಟು ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋಕ್ಕೆ. ಇದರಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಅವರು ಸ್ಟ್ರೀಟ್ ಫುಡ್ನವ್ರು ನೀವು ನೋಡಿರ್ತೀರ, ಅವ್ರು ಜೋರಾಗಿ ಆವಾಗ ಮಿಕ್ಸ್ ಮಾಡಿ ಕೊಡ್ತಾರೆ. ಎಲ್ಲ ಇದನ್ನು ತಯಾರಿ ಇಟ್ಕೊಂಡಿರ್ತಾರೆ, ಪೂರಿನ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ನಾನಿಲ್ಲಿ ಮನೇಲಿ ನಮಗೆ ತಿನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಆಮೇಲೆ ಟೊಮೆಟೊ. ಕ್ಯಾರೆಟ್ ಚಿಕ್ಕದಾಗಿ ತುರಿದು ಇಟ್ಕೊಳ್ಬೇಕು. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಏನಿಲ್ಲ, ಇದು 3 ತರಕಾರಿ ಉಪಯೋಗಿಸ್ಕೊಳ್ಳೋದು ನಾನು. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಡೇ ರಾತ್ರಿ ಬೆಳಗ್ವರೆಗೂ ಇರ್ತಾಯಿತ್ತು. ಆವಾಗ ನಾವು ರಾತ್ರಿ ಹೊರಗಡೆ ಇಲ್ಲಿ ಇದನ್ನು ಮಾರ್ತಾಯಿದ್ರು, ಸ್ಕೂಲ್ ಹತ್ತಿರ. ಆಗ ಇದನ್ನು ತೊಗೊಂಡು ತಿಂತಾಯಿದ್ವಿ. ಆಮೇಲೆ ಯಕ್ಷಗಾನಕ್ಕೆ ಹೋದರೂ ಕಾಯಂ ಇದನ್ನು ತಿನ್ನೋದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರ ಪುಡಿ, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಮನೇಲಿ ಮಾಡೋದು ಅಷ್ಟು ಖಾರ ಮಾಡಲ್ಲ, ಸ್ಟ್ರೀಟಲ್ಲಿ ಮಾಡೋರು ತುಂಬ ಖಾರ ಮಾಡ್ತಾರೆ. ಒಂದು ರೀತಿ ರುಚಿ ಇರುತ್ತೆ ಆ ಖಾರಕ್ಕೂ. ಸ್ವಲ್ಪ ಅರಿಶಿನ ಪುಡಿ, ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಹಸಿಮೆಣಸು ಬಾಯಿಗೆ ಬರುತ್ತೆ ಅಂತ ಹಸಿಮೆಣಸು ಹಾಕಲ್ಲ. ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು 1.5 ಚಮಚದಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ. ಈ ಥರ ಎಲ್ಲವನ್ನು ಸೇರಿಸ್ಕೋಬೇಕು. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ಮಂಡಕ್ಕಿಲಿ ಉಪ್ಪಿದೆ, ಅಲ್ಲಿ ಹುರಿಯಕ್ಕಿಲಿ ಉಪ್ಪಿರುವಂಥ ಹುರಿಯಕ್ಕಿ. ಇಲ್ಲಾಂದರೆ ಸಪ್ಪೆ ಹುರಿಯಕ್ಕಿ ಬರುತ್ತಲ್ವ, ಅದಾದರೂ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಉಪ್ಪು, ಅದು ಚೆನ್ನಾಗಿ ಆಗಲ್ಲ. ಇದು ಉಪ್ಪಿಂದೆ ಆದರೂ ಚೆನ್ನಾಗಿರುತ್ತೆ, ಉಪ್ಪಿಂದೆ ಆದರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು, ಸರಿ ಎಲ್ಲ ಮಿಕ್ಸ್ ಆಗಬೇಕು. ಕಟ್ ಆಗಿಲ್ಲ ಅಂದರೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವ್ರು ಮಾಡಿದಂಗೆ ನಾನು ಮಾಡಲ್ಲ ಅಷ್ಟು ಸ್ಪೀಡಾಗಿ. ಅವರೆಲ್ಲ ತುಂಬ ಸ್ಪೀಡಾಗಿ ಮಾಡ್ತಾರಲ್ವ ಔಟ್ಸೈಡಲ್ಲಿರೋರು, ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ. ನಾನು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆ ಥರ ಮಾಡೋಕ್ಕೆ ಬರಲ್ಲ, ಅದು ಅವರು ಎಕ್ಸ್ಪರ್ಟ್ಗಳೇ ಮಾಡಬೇಕಷ್ಟೇ, ನಾನು ಅಷ್ಟೆಲ್ಲ ಎಕ್ಸ್ಪರ್ಟ್ ಅಲ್ಲ.
ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಸಾಯಂಕಾಲ ತಿಂಡಿಗೆ ಬೆಸ್ಟ್ ಇದು, ತಿನ್ನಬಹುದು. ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ತೆಂಗಿನ ಎಣ್ಣೆ ಒಂದು 3ರಿಂದ 4 ಚಮಚ ಈಗ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಪೂರಿ ಹಾಕಿದ ಮೇಲೆ ಬೇಕು ಅಂದರೆ ಸೇರಿಸ್ಕೋಬೋದು. ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆ, ಹಸಿ ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕಿದರೆ ಇದು ಬೇರೆ ಟೇಸ್ಟ್ ಇರುತ್ತೆ. ಉತ್ತರ ಕನ್ನಡದಲ್ಲೆಲ್ಲ ಬೇರೆ ರೀತಿ ಮಾಡ್ತಾರೆ, ಬೇಲ್ಪುರಿ ಬೇರೆ ರೀತಿ ಇರುತ್ತೆ, ಇಲ್ಲಿ ಬೆಂಗಳೂರು ಕಡೆ ಬೇರೆ ರೀತಿ ಮಾಡ್ತಾರೆ. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ, ಅವರವರ ಊರಿನ ರೀತಿ. ಎಲ್ಲನೂ ಚೆನ್ನಾಗೇ ಇರುತ್ತೆ. ಇದು ಒಂದು ಟೇಸ್ಟು ದಕ್ಷಿಣ ಕನ್ನಡದ್ದು ಚರಂಬುರಿ, ಇದು ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಕಡಲೆ ಬೀಜ, ಅದಕ್ಕೆ ಎಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ಅದನ್ನು ಮಿಕ್ಸ್ ಮಾಡೋಣ ಫಸ್ಟ್ ಕಡಲೆ ಬೀಜನ, ಅದಾದಮೇಲೆ ಪೂರಿ ಹಾಕ್ಕೊಳ್ಳೋಣ. ಕಡಲೆ ಪೂರಿ ಅಥವಾ ಏನು ಮಂಡಕ್ಕಿ, ಹುರಿಯಕ್ಕಿ ಏನು ಹೇಳ್ತೀರೋ ಅದು. ಈಗ ಹುರಿಯಕ್ಕಿ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಸೇರಿಸ್ಕೋಬೇಕು. ಚೆನ್ನಾಗಿ ಮತ್ತು ಸ್ವಲ್ಪ ಅದು ಮಸಾಲೆ ಕಡಿಮೆ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕು. ಮಸಾಲೆಗೆ ಹೊಂದ್ಕೊಂಡು ಹುರಿಯಕ್ಕಿ ಸೇರಿಸ್ಕೋಬೇಕು. ಸೇರಿಸೋಂಗಿದ್ರೆ ಸ್ವಲ್ಪ ಮತ್ತೆ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಮಸಾಲೆ ಒಂದು ಕಡೆ ಇದೊಂದು ಕಡೆ ಆಗಬಾರ್ದು, ಸೈಡಲ್ಲಿ ಮಸಾಲೆ ಇರೋದು ಆ ಥರ ಆಗಬಾರ್ದು. ಮತ್ತು ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬೇಕು, ಇಲ್ಲಾಂದ್ರೆ ಅದು ಮೆತ್ತಗೆ ಆದರೆ ಚೆನ್ನಾಗಿ ಆಗಲ್ಲ. ಗರಿ ಗರಿ ಇರುವಾಗಲೇ ತಿನ್ನಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗನ್ಸತ್ತೆ, ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೊಬ್ಬರಿ ಎಣ್ಣೆ ಪರಿಮಳ ಸರಿಯಾಗಿ ಬರಬೇಕು, ಹಸಿ ಕೊಬ್ಬರಿ ಎಣ್ಣೆ, ಅದರಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ. ಇದು ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಿರೋದು. ನೈಸ್ ಪುಡಿ ಮಾಡಬೇಕಾಗಿಲ್ಲ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿದರೂ ಓಕೆ, ಮಿಕ್ಸಿ ಜಾರ್ಗೆ ಹಾಕಿ ಕುಟ್ಟಿ ಪುಡಿ ಮಾಡಿದರೂ ಓಕೆ. ಸ್ವಲ್ಪ ತರಿ ತರಿ ಇರಬೇಕು, ಹುರಿದು ಪುಡಿ ಮಾಡಿರಬೇಕು ಕೊತ್ತಂಬರಿ ಬೀಜನ. ಇಡೀ ಕೊತ್ತಂಬರಿ ಬೀಜ ಇರುತ್ತಲ್ವ ಅದು ನಾವು ಸಾಂಬಾರಿಗೆಲ್ಲ ಹಾಕೋ ಕೊತ್ತಂಬರಿ ಬೀಜ, ಅದನ್ನು ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಿರಬೇಕು. ಅದನ್ನು ಸೇರಿಸ್ಕೋಬೇಕು. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಈ ಚರಂಬುರಿಯ ಮುಖ್ಯ ಇದು ಅಷ್ಟೇ, ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಈ ಕೊತ್ತಂಬರಿ ಬೀಜದ ಪುಡಿ, ಇದೆರಡು ಮಿಕ್ಸ್ ಆದರೆ ಅದರ ರುಚಿನೇ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಅದು ಮಿಕ್ಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ಮಂಗಳೂರು ಕಡೆ ಚರಂಬುರಿಗೆ ಹೇಳಿ ಮಾಡಿಸಿದ ಇಂಗ್ರೀಡಿಯೆಂಟು, ಚೆನ್ನಾಗಿರುತ್ತೆ ನೋಡಿ. ಈಗ ಮತ್ತೆ ಪೂರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ, ಒಂದೇ ಕಡೆ ಇರಬಾರ್ದು, ತುಂಬ ರುಚಿಯಾಗಿರುತ್ತೆ ನೋಡಿ. ಅವರೆಲ್ಲ ಮಾಡಿದಷ್ಟು ಸ್ಪೀಡಾಗಿ ಮಾಡಬೇಕಾಗಿಲ್ಲ, ನಾವು ಮನೆಯಲ್ಲಿ ಮಾಡುವಾಗ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೋದು, ಏನಾಗಲ್ಲ. ಚೆನ್ನಾಗಿ ಮಿಕ್ಸ್ ಆಗೋದು ಮುಖ್ಯ. ಸಾಯಂಕಾಲ ತಿಂಡಿಗೆ ತುಂಬ ಸುಲಭವೂ ಆಗುತ್ತೆ ಮಾಡೋದು, ಬೇಗನೂ ಆಗುತ್ತೆ, ತುಂಬ ರುಚಿಯಾದಂತಹ, ಎಲ್ಲರೂ ಇಷ್ಟಪಡುವಂತಹ ತಿಂಡಿ. ಮಕ್ಕಳು ಸಹಿತ ಇಷ್ಟಪಡ್ತಾರೆ. ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಳ್ಳಿ ಅವ್ರದ್ದಕ್ಕೆ. ಆಮೇಲೆ ದೊಡ್ಡವ್ರು ಬೇಕು ಅಂದರೆ ಜಾಸ್ತಿ ಖಾರ ಬೇಕು, ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನಾನು ಪ್ಲೇಟಲ್ಲೇ ಸರ್ವ್ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿ ಹೊರಗಡೆ ಸಿಗುವಾಗ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಕೋನಲ್ಲಿ ಪೇಪರ್ನ ಕೋನ್ ಮಾಡಿ ಅದಕ್ಕೆ ಹಾಕಿ ಕೊಡ್ತಾರೆ. ನಾನಿಲ್ಲಿ ಪ್ಲೇಟಲ್ಲೇ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಪ್ಲೇಟಲ್ಲಿ ಹಾಕಿ ತಿಂದ್ಕೊಂಡ್ರೆ ಆಯಿತು. ಸಾಯಂಕಾಲ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಈ ಥರದ್ದು. ಇದು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿ ಇರುತ್ತಲ್ವ, ಇದು ದಕ್ಷಿಣ ಕನ್ನಡದ ಚರಂಬುರಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಬೇರೆ ಬೇರೆ ವೀಡಿಯೋಗಳು ನನ್ನ ಚಾನಲಲ್ಲಿದೆ, ಅಡುಗೆ ವೀಡಿಯೋಗಳು. ದಕ್ಷಿಣ ಕನ್ನಡದ ಅಡುಗೆಗಳದ್ದು ಇದೆ, ಹವ್ಯಕರ ಸಾಂಪ್ರದಾಯಿಕ ಅಡುಗೆಗಳು ಇವೆ. ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.